Right now I am in Nottingham. ಪೆಟ್ರೋಲ್ ಹಾಕೋದು ಎಷ್ಟು ಈಸಿ ನೋಡಿ. ರೋಡಲ್ಲಿ ಟ್ರೈನ್ ಹೋಗೋದು ನೋಡಿ ಗೈಸ್, ಎಂತ ಚಂದವಾ. ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ ಮನ್ಸಿಗೆ. ಯಾವ್ದಾದ್ರು ಕ್ಯಾಟ್ ಕಣ್ ಈ ತರ ಇರೋದು ನೋಡಿದೀರಾ? ನೋಡಿ ಇವಾಗ ಹಿಂಗೆ ಕೂತ್ಕೊಳ್ಳುತ್ತೆ. ಏನಂದ್ರೆ ರಾಬ್ ದ ರಿಚ್ ಗಿವ್ ದ ಪೋರ್, ಓಲ್ಡೆಸ್ಟ್ ಪಬ್ ಇನ್ ಇಂಗ್ಲೆಂಡ್ ನ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಹೋಗ್ಬೋದಾ? ನೋಡಿ ಗೈಸ್, ಎಷ್ಟು ಹಳೆಯ ಕಾಲ. ನನ್ನ ವ್ಲಾಗ್ಸ್ನ ನೀವೆಲ್ಲ ನೋಡಿದ್ರೆ ಎಷ್ಟು ಯೂಸ್ಫುಲ್ ಆಗುತ್ತೆ ನಿಮಗೆ. ಎಷ್ಟು ಜನಕ್ಕೆ ಗೊತ್ತಿಲ್ಲದಿರೋದನ್ನೆಲ್ಲ. £1 ಈಸ್ ಈಕ್ವಲ್ಸ್ ಟು 120 ರೂಪೀಸ್ ಆಗಿದೆ. ಅದು ನಿಜವಾಗ್ಲೂ ಖಂಡಿತ ಏನೂ ತೊಗೊಳ್ಳಲ್ಲ. ಐ ಲವ್ ಯು ಟು ಜಾನ್ಸಿ. ತಗೋ ನಿಮಗೆ ವಾಪಸ್. ಇಲ್ಲ, ಜಾನ್ಸಿಗೆ ನಾನು ಏನು ಕೊಡ್ತೀನಿ ಗೊತ್ತಾ? ಆಂಟಿ ಶಾಪಿಂಗ್ ಮಾಡಕ್ಕೆ ಬಂದಿರೋದು, ಯಾಕೆಂದರೆ ಆಂಟಿ ಇಂಡಿಯಾಗೆ ಹೋಗ್ತಾ ಇದ್ದಾರೆ. ಹಾಯ್ ಹೇಳಿ ಆಂಟಿ ನನ್ನ ಬ್ಲಾಗ್. UK weather is very unpredictable. ನಾಟಿಂಗ್ಹ್ಯಾಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಯಾಕೆಂದರೆ ಇವ್ರ ಮನೆಯಿಂದ ನಾಟಿಂಗ್ಹ್ಯಾಮ್ ಹತ್ರ. ಜಾನ್ಸಿ ನೋಡಿ ಅಲ್ಲಿ ಕೂತ್ಕೊಂಡಿದ್ದಾಳೆ, ಕಾಣಿಸ್ತಿದ್ದಾಳ? ಇರಿ ಗೈಸ್, ಇಲ್ಲಿ ನೋಡಿ, ಫುಲ್ ಹೊಟ್ಟೆ ಫುಲ್ ಆಗಿಬಿಡಿದೆ. ಅವಳು ಡಯೆಟ್ಟು, ಅವಳದು ಏನು, ಅವಳು ಟ್ರೈನರ್ ಇದನ್ನು ನೋಡಿದ್ರೆ ಅಷ್ಟೇ ಅಂತ ಹೇಳ್ತಾಳೆ, ಯಾಕೆಂದರೆ ಅವಳು ಅಷ್ಟು ತಿನ್ಬಿಡಿದ್ರು. ನಾಳೆಯಿಂದ ಫುಲ್ ಜಿಮ್ಗೆ ಹೋಗ್ತಾಳೆ, ಡಯೆಟ್ ಮಾಡ್ತಾಳೆ. ನಮ್ಮ ಮಕ್ಕಳು ಇನ್ನು ಸ್ಕೂಲಿಂದ ಬಂದಿಲ್ಲ, ಮಕ್ಳಿಗೋಸ್ಕರ ಕಾಯ್ತಾ ಇದ್ದೀನಿ. ಕ್ಯೂಟ್ ಲಿಟಲ್ ಮಕ್ಕಳು ಅವರಿಬ್ಬರು. ನನಗೆ ಬಸ್ಸಲ್ಲಿ ಬರಬೇಕಾದ್ರೆ ಹಿಂಸೆ ಆಯಿತು ಅಂತ ಅನ್ನಲ್ಲ ಗೈಸ್ ಮಕ್ಕಳ ಬಗ್ಗೆ. ಆಮೇಲೆ ಒಂದು ಪಾಯಿಂಟಲ್ಲಿ ನಿಲ್ಲಿಸ್ತಾರೆ ಅಂದ್ಕೊಂಡ್ವಿ, ಎಂಡಿಂಗಲ್ಲಿ ಒಂದು 10 ನಿಮಿಷ ಇದ್ದಂಗೆ ನಿಲ್ಲಿಸಿದ್ರು. ಏನು ಜರ್ನಿ ಮುಗೀತಿದೆ ಅಂದಾಗ. ಜರ್ನಿ ಎಲ್ಲ ಚೆನ್ನಾಗಾಯಿತು, ಆರಾಮಾಗಾಯಿತು. ಎಷ್ಟು ಬೇಗ 2.5 ಅವರ್ ಆಗೋಯ್ತೋ ಗೊತ್ತೇ ಇಲ್ಲ. ಇಲ್ಲಿ ಪೆಟ್ರೋಲ್ ಹಾಕೋದು ಎಷ್ಟು ಈಸಿ ನೋಡಿ. ಈ ಥರ ನಾವೇ ಹಾಕೋಬೇಕು, ಸೆಲ್ಫು. ಪೇ ಮಾಡೋದು ಎಲ್ಲಿ ಅಂಕಲ್? ಈ ಕಡೆನಾ? ಓಕೆ. ನಾವಿವಾಗ ನಾಟಿಂಗ್ಹ್ಯಾಮ್ಗೆ ಬಂದಿದ್ದೀವಿ. ಟ್ರಾಮ್ ನೋಡಿ ಗೈಸ್, ರೋಡ್ ಮೇಲೆ ಟ್ರೈನ್ ಹೋಗೋದು. ವಾವ್, ಎಷ್ಟು ಚೆನ್ನಾಗಿದೆ. ಇದನ್ನು ನೋಡೋಕ್ಕೆ ಎಷ್ಟು ಚಂದ. ಸೊ ದಿಸ್ ಇಸ್ ದ ಪಾರ್ಕಿಂಗ್. ಸೊ ನಾವು ಕಾರ್ನ ಅಲ್ಲಿ ನಿಲ್ಲಿಸಿ ಟ್ರ್ಯಾಂಪಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ನೋಡಿ ನೋಡಿ, ರೋಡಲ್ಲಿ ಟ್ರೈನ್ ಹೋಗೋದು ನೋಡಿ ಗೈಸ್, ಎಂತ ಚಂದ. ವಾವ್, ಸೂಪರ್. ನಾನು ಇದನ್ನು ನೋಡೋಕ್ಕೆ ಐರ್ಲ್ಯಾಂಡ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ದೆನ್ ಇಲ್ಲೇ ನಾಟಿಂಗ್ಹ್ಯಾಮಲ್ಲಿದೆ ಗೈಸ್. ಸೊ ಇವಾಗ ನಾವು ನಾಟಿಂಗ್ಹ್ಯಾಮ್ ಸೆಂಟ್ರಲ್ಗೆ ಹೋಗ್ತಾ ಇದ್ದೀವಿ. ಲಂಡನಲ್ಲಿ ಸೆಂಟ್ರಲ್ ಹೇಗೋ ಅದೇ ಥರ ನಾಟಿಂಗ್ಹ್ಯಾಮಲ್ಲಿ ಸೆಂಟ್ರಲ್ ಇರುತ್ತಲ್ಲ, ಸೊ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್ ಹೋಗೋಣ. ಟ್ರ್ಯಾಂಪ್ ಒಳಗಡೆ ಫಸ್ಟ್ ಟೈಮ್ ಕಾಲಿಡ್ತಾ ಇದ್ದೀನಿ. ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನೋಡೋಣ ಬನ್ನಿ ಗೈಸ್. ಹಾಂ, Right now I am in Nottingham. The center ಇದು ಗೈಸ್, ಸಖತ್ತಾಗಿದೆ ನೋಡಿ ಗೈಸ್. ಹೇಗಿದೆ? ಇದೆ ಚಂದ ಇಲ್ಲಿ ಟ್ರ್ಯಾಂಪ್. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ ಒಂಥರ ವೆರಿ ಯುನೀಕ್ ಆಗಿತ್ತು. ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ ಮನಸ್ಸಿಗೆ. ಹಿಂಗೆ ಇದೇ ಥರ ಇನ್ನೇನಾದ್ರು ಹೊಸ ಎಕ್ಸ್ಪೀರಿಯನ್ಸ್ ಇದ್ದರೆ ಟ್ರೈ ಮಾಡೋಣ ಬನ್ನಿ. ಕ್ಯಾಟ್ ಕೆಫೆ ನೋಡಿ ಗೈಸ್, ರಿಯಲ್ ಕ್ಯಾಟ್ಸ್. ಅಲ್ಲೊಂದು ಸೋ ಕ್ಯೂಟ್. ಅಲ್ಲಿ ನೋಡಿ, ಅದ್ರ ಮೇಲೆಲ್ಲ ಮಲಗಿದೆ ಗೈಸ್. ಇದು ನೋಡಿ ಗೈಸ್ ಹೆಂಗಿದೆ, ಬ್ಲ್ಯಾಕ್ ಕಲರ್ದು. ಅದ್ರ ಕಣ್ಣು ನೋಡಿ ಹೆಂಗಿದೆ, ಪಾ ಗೊಂಬೆ ಥರ ಕೂತಿದೆ. ಕಣ್ಣು ನೋಡಿ, ಕಣ್ಣು. ಯಾವ್ದಾದ್ರು ಕ್ಯಾಟ್ ಕಣ್ಣು ಈ ಥರ ಇರೋದು ನೋಡಿದ್ದೀರಾ? ನಾನಂತೂ ಫಸ್ಟ್ ಟೈಮ್ ನೋಡಿರೋದು. ನೋಡಿ ಕ್ಲೋಸ್ ಅಪ್ಪಲ್ಲಿ ನೋಡಿ ಕ್ಯಾಟ್ ಕಣ್ಣ. ಒಳಗಡೆ ಹೋಗಬೇಕು, ಬಟ್ ನಾವು ಒಳಗಡೆ ಹೋಗ್ತಿಲ್ಲ, ಎಂಟ್ರಿ ಫೀ ಇದೆ. ಮನೆಗೆ ಹೋಗೋಣ ಗೈಸ್. ನಾವಿವಾಗ ನಾಟಿಂಗ್ಹ್ಯಾಮ್ ಕ್ಯಾಸ್ಟಲ್ ಬಂದಿದ್ದೀವಿ. ಸೊ ಯು ಕ್ಯಾನ್ ಸಿ ದ್ಯಾಟ್ ಈಸ್ ದ ನಾಟಿಂಗ್ಹ್ಯಾಮ್ ಕ್ಯಾಸಲ್. ಆ್ಯಂಡ್ ಒಳಗಡೆ ಹೋಗಲ್ಲ ಅನಿಸುತ್ತೆ, ಯಾಕೆಂದರೆ ಒಳಗಡೆ ತುಂಬ ನಡಿಬೇಕಂತೆ. ಸೊ ಹಿಂಗೆ ಈಚೆಯಿಂದ ನೋಡಿಕೊಂಡು ಹೋಗಬೇಕು. ಸೊ ಒಳಗಡೆ ಗಾರ್ಡನ್ನು ಬಿಲ್ಡಿಂಗು ಅಷ್ಟೇ. £15 ಎಂಟ್ರಿ.
ಮಕ್ಕಳಿಗೆ ಆದರೆ ಫ್ರೀ. Kids go free. ಕಿಡ್ಸ್ ಗೋ ಫ್ರೀ. Kids are activities. ಇದು ರಾಬಿನ್ ಹುಡ್ ಕ್ಯಾಸಲ್, ಸೇಮ್ ರಾಬಿನ್ ಹುಡ್ ಕ್ಯಾಸಲ್ ಇದು. ಓಕೆ, ನಾಟಿಂಗಮ್ ರಾಬಿನ್ ಹುಡ್ ಕ್ಯಾಸಲ್. ರಾಬಿನ್ ಹುಡ್ ಕ್ಯಾಸಲ್ ಅಂತ ಇದು. We are inside the castle now. ಇನ್ನೂ ಒಳಗೆ ಹೋಗ್ಬೇಕಂತ ಅಲ್ಲೆಲ್ಲ ಒಳಗೆ. ಮಾಡ್ದ ಅಂದ್ಬಿಟ್ಟು ಒಂದು ರಾಬಿನ್ ಹುಡ್ ಸ್ಟೋರಿ ಓ, ಅಷ್ಟೇ. ರಾಬಿನ್ ಹುಡ್ದು ಸ್ಟೋರೀಸ್ ಅಂತೆ, ಅವನು ಏನೇನು ಮಾಡ್ತಿದ್ದ ಏನು ಎತ್ತ ಅಂತ ಅಲ್ಲೆಲ್ಲ ಒಳಗಡೆ ಅಲ್ಲಿದೆ. ಕಾಣಿಸ್ತಿದ್ಯಾ ರಾಬಿನ್ ಹುಡ್ ಅಷ್ಟೇ ಗೈಸ್. ಸೊ ದಿಸ್ ಇಸ್ ದ ಎಂಟ್ರೆನ್ಸ್. ಅಲ್ಲಿ ಹೋಗಿ ಆಮೇಲೆ ಎಂಟ್ರಿ ಆಗಿ ಅಲ್ಲಿಂದ ಆ ಕಡೆ ಹೋಗಿ ಎಲ್ಲ ಸುತ್ತಾಡಬೇಕು. ನೋಡಿ ಆ ಡಾಗ್ಗೆ ಫೋಟೋ ಶೂಟ್ ಮಾಡ್ತಿದ್ದಾರೆ. ಎಷ್ಟು ಕ್ಯೂಟಾಗಿ ಹೇಳೋ ಮಾತು ಕೇಳ್ತಿದೆ ನೋಡಿ. 2 ಡಾಗು ಎಷ್ಟು ಕ್ಲೀನಾಗಿ ಓನರ್ ಮಾತು ಕೇಳ್ತಿದೆ. ಇದು ಕೇಳ್ತಿಲ್ಲ, ಇದು ಇವ್ರ ಮಾತು ಕೇಳ್ತಿದೆ. ಸೊ ಕ್ಯೂಟ್ ನೋಡಿ, ಇವಾಗ ಹಿಂಗೆ ಹತ್ತು ಕೂತ್ಕೊಳ್ಳುತ್ತೆ. ಸೊ ಕ್ಯೂಟ್. ಇದು ರಾಬಿನ್ ಹುಡ್ ಸ್ಟ್ಯಾಚು. ಈ ರಾಬಿನ್ ಹುಡ್ ಸ್ಟ್ಯಾಚು ಹತ್ರ ಫೋಟೋ ತೆಗೆಸ್ಕೊಳ್ಳೋಕ್ಕೆ ವೀಕೆಂಡ್ಸಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇಷ್ಟುದ್ದ ಕ್ಯೂ ನಿಂತಿರೋದಂತೆ. ಒಂದು ಸ್ಟ್ಯಾಚು ಜೊತೆ ಫೋಟೋಗೋಸ್ಕರ. ಇವನೇ ರಾಬಿನ್ ಹುಡ್, ನೋಡ್ಕೊಳ್ಳಿ. ಅವರಲ್ಲ, ಅವರು ಮೇಲ್ ಸ್ಟ್ಯಾಚು. ಯಾ, ಹೀಸ್ ಅ ಥೀಫ್. ತೆಗಿಸ್ಕೊಂತೀರಾ ಫೋಟೋ? ಹಾಂ, ತೆಗೆಸ್ಕೊತೆ. ಅವ್ರು ಹಾಕಿದ್ದೆ ಅಲ್ವಾ, ಇದು ಕ್ಯಾಸಲ್ ರಾಕ್ ಅಂತೆ. ಈ ಥರ ಸ್ಟೆಪ್ಸ್ ಇರುತ್ತೆ, ಕತ್ಕೊಂಡು ಒಳಗಡೆ ಇದ್ರೊಳಗಡೆ ಹಿಂಗೆ. ನಾಟಿಂಗಮ್ ಹ್ಯಾಸ್ ಮೋರ್ ಕೇವ್ಸ್ ದ್ಯಾನ್ ಎನಿ ಅದರ್ ಸಿಟೀಸ್ ಇನ್ ಟೈಮ್. ಸೊ ರಾಬಿನ್ದು ಒಂದು ಮೇನ್ ಏನಂದರೆ ರಾಬ್ ದ ರಿಚ್, ಗಿವ್ ದ ಪುವರ್. ಎಷ್ಟು ಜನಕ್ಕೆ ಗೊತ್ತಿತ್ತಿದ್ದು ಕಮೆಂಟ್ ಮಾಡಿ, ಎಷ್ಟು ಜನಕ್ಕೆ ಗೊತ್ತಿರಲಿಲ್ಲ ತಿಳ್ಕೊಳ್ಳಿ. ಸೊ ರಾಬಿನ್ ಹುಡ್ ಅವನು ಒಬ್ಬ ಕಳ್ಳ. ರಿಚ್ ಜನ ಇರ್ತಿದ್ರಲ್ಲ, ಸೊ ಅವ್ರ ಹತ್ರ ಇರೋ ಚಿನ್ನನ ತೊಗೊಂಡು ಪುವರ್ ನೀಡಿ ಪೀಪಲ್ಗೆ ಕೊಡ್ತಿದ್ದ. ಸೊ ಅವನದೇ ಕ್ಯಾಸಲ್ ಇದು ಕಾಣಿಸ್ತಿದೆಯಲ್ಲ. ದಿಸ್ ಇಸ್ ಪಬ್ ಬೇಸಿಕಲಿ. ಇಲ್ಲಿ ಇನ್ನು ಅಲ್ಲಿ ಮುಂದೆಗಡೆ ಕಾಣುತ್ತೆ 2. ಏನು ಹೇಳ್ತಾರೆ ಜನ ಅಂದರೆ ರಾಬಿನ್ ಹುಡ್ದು ಅಡ್ಡ ಥರ ಇದೆ ಅಲ್ವಾ ಅಂತಿದ್ದು. ಇದೆ ತಾನೇ ರಾಬಿನ್ ಹುಡ್ ಓಲ್ಡೆಸ್ಟ್ ಪಬ್ ಇನ್ ಇಂಗ್ಲೆಂಡ್ನ. ನಿಮಗೆ ತೋರಿಸ್ತೀನಿ ನೋಡಿ ಇವಾಗ. ದ ಓಲ್ಡೆಸ್ಟ್ ಪಬ್ ಇನ್ ಇಂಗ್ಲೆಂಡ್ ಗೈಸ್. ನೋಡಿ ಹೆಂಗಿದೆ, ಎಷ್ಟು ವರ್ಷ ಹಳೇದು ನೋಡಿ. ಅಲ್ಲೇ ಬರ್ತಿದೆ ಏಡಿ. ನೋಡಿ ನನ್ನ ವ್ಲಾಗ್ಸ್ನ ನೀವೆಲ್ಲ ನೋಡಿದ್ರೆ ಎಷ್ಟು ಯೂಸ್ಫುಲ್ ಆಗುತ್ತೆ ನಿಮಗೆ. ಎಷ್ಟು ಜನಕ್ಕೆ ಗೊತ್ತಿಲ್ಲದಿರೋದನ್ನೆಲ್ಲ ತಿಳಿಸ್ಕೊಡ್ತಿದ್ದೀನಿ. ನಾನು ನೋಡಿರೋದನ್ನೆಲ್ಲ, ನಾನು ಏನೇನು ಹೊಸದೆಲ್ಲ ನೋಡ್ತೀನೋ ಅದನ್ನು ಕೂಡ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಎಲ್ಲರೂ ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ಒಳಗಡೆ ಹೋಗೋಣ. ನೋಡಿ ಗೈಸ್, ಎಷ್ಟು ಹಳೆಯ ಕಾಲದ್ದು. ಸೊ ಈ ಥರ ಇದೆ ಚಿಕ್ಕದಾಗಿ ಸೀಟಿಂಗ್ ಏರಿಯಾ. ಇಲ್ಲೊಂದು ಸೀಟಿಂಗ್ ಏರಿಯಾ ಈ ಥರ ಇದೆ. ಇಲ್ಲೊಂದು ಸೀಟಿಂಗ್ ಏರಿಯಾ, ಇಲ್ಲಿ ಸಿಟ್ ಔಟು, ಅಲ್ಲಿ ನಾರ್ಮಲ್ ಎಕ್ಸಿಟ್. ಸೊ ನೈಸ್. ಸೊ ಗೈಸ್ ಇದು ಮೇಲ್ಗಡೆ ಇಲ್ಲಿ ನೋಡಿ ಹೋಲ್ ಗೈಸ್. ನೋಡಿ ಎಷ್ಟು ವರ್ಷದ ಕೆಳಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈಗಲೂ ಕೂಡ ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಕ್ಕತ್ತಾಗಿದೆ, ಸೂಪರ್. ಅಷ್ಟೇ ಗೈಸ್, ಬನ್ನಿ ಹೋಗೋಣ. ನೆಕ್ಸ್ಟು ಎಲ್ಲಿ ನೋಡೋಣ. 1189 AD. ಹಾಂ, 920 ಇಯರ್ಸ್ ಓಲ್ಡ್ ಬಿಲ್ಡಿಂಗ್ ಇದು. ದಿಸ್ ಇಸ್ ದ ಓಲ್ಡೆಸ್ಟ್ ಬಿಲ್ಡಿಂಗ್ ಇನ್ ಇಂಗ್ಲೆಂಡ್ ಅಂತೆ. ನೋಡಿ ಇದು ರಾಬಿನ್ ಇದು ಕ್ಯಾಸಲ್ಗೆ ಅಟ್ಯಾಚ್ ಆಗಿಬಿಡಿದೆ. ಅಂದರೂ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಒಳಗಡೆ. ನಾವಿವಾಗ ಫೈನಲಿ ಡಿಸೈನರ್ ಔಟ್ಲೆಟಿಗೆ ಬಂದಿದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ನಾನಂತೂ ಏನು ಮಾಡಲ್ಲ ಶಾಪಿಂಗ್, ಆಂಟಿ ಏನೋ ಶಾಪಿಂಗ್ ಮಾಡಬೇಕಿತ್ತು. ಸೊ ಏನೇನು ಶಾಪಿಂಗ್ ಮಾಡ್ತಾರೆ, ಏನು ಇರುತ್ತಾ ಅಂತ ಎಲ್ಲ ನೋಡೋಣ ಬನ್ನಿ. ಡಿಸೈನರ್ ಔಟ್ಲೆಟ್ ನೋಡಿ ಏನು ಸಕ್ಕತ್ತಾಗಿದೆ ಗೈಸ್. ನೋಡಿ ಅಲ್ಲಿ ಅಡಿಡಾಸ್ ಇದೆ, ಇಲ್ಲಿ ಸ್ಟಾರ್ಬಕ್ಸ್ ಇದೆ, ಇಲ್ಲಿ ಟಾಮಿ ಹಿಲ್ಫಿಗರ್ ಇದೆ, ಮತ್ತು ನೈಕಿ ಇದೆ, ಪೂಮಾ ಇದೆ, ಎಲ್ಲ ಇದೆ. ಯು ಕ್ಯಾನ್ ಹೈಯರ್ ಕಾರ್ ಫಾರ್ ಕಿಡ್ಸ್. 5 pounds or 9 pounds. 1 hourಗೆ 5 pounds ಅಂತೆ, ಇಡೀ ದಿನಕ್ಕೆ 9 pounds ಅಂತೆ. 500 ಇಲ್ಲ 900.
ಮಕ್ಳನ್ನ ಅದ್ರೊಳಗಡೆ ಕೂಡಿಸ್ಕೊಂಡು ಹೌದು ಇವಾಗ ಅಪ್ಪ ತುಂಬ ಆಗಿದೆ ಗೈಸ್. ಯಾರೆಲ್ಲ ಲಂಡನ್ಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರೋ ಯೋಚನೆ 1000 ಸಲ ಯೋಚನೆ ಮಾಡಿ. ಏಕೆಂದರೆ ಪೌಂಡ್ ರೇಟು 120 ಆಗಿದೆ. 1 ಪೌಂಡ್ ಈಸ್ ಈಕ್ವಲ್ಸ್ ಟು 120 ರುಪೀಸ್ ಆಗಿದೆ. ಇನ್ನೂ ಜಾಸ್ತಿ ಆಗ್ತಾನೆ ಇರುತ್ತೆ. ಏನು ಕತೆನೇನೋ ಗೊತ್ತಿಲ್ಲ. ನೋಡೋಕೆ ಮಾತ್ರ ಡಿಸೈನರ್ ಔಟ್ಲೆಟ್ ಸಕ್ಕತ್ತಾಗಿದೆ. ಇದೊಂಥರ ಎಲ್ಲ ಕ್ಯೂಟ್ ಆಗಿದೆ ನೋಡಿ ಗೈಸ್. ಲಂಡನಲ್ಲಿ ಈ ಥರ ಇಲ್ಲ. ವೆಂಬ್ಲಿ ಸ್ಟೇಡಿಯಮಲ್ಲಿ ಡಿಸೈನರ್ ಔಟ್ಲೆಟ್ ಇದೆ, ಬಟ್ ಅದು ಬೇರೆ ಥರ ಇದೆ. ಇದು ಹಟ್ ಶೇಪಲ್ಲಿ ಒಂಥರ ಯೂನಿಕಾಗಿ ಕ್ಯೂಟ್ ಆಗಿದೆ ನೋಡಿ. ಸೋ ಕ್ಯೂಟ್ ಗೈಸ್. ಯು ನೇಮ್ ಇಟ್ ಆ್ಯಂಡ್ ದೇ ಹ್ಯಾವ್ ಇಟ್ ಗೈಸ್. ಲಿಟ್ರಲಿ ಆಲ್ ದ ಬ್ರ್ಯಾಂಡ್ಸ್ ಆರ್ ಹಿಯರ್. ಎನಿವನ್ ಕಮಿಂಗ್ ಟು ನಾಟಿಂಗ್ಹ್ಯಾಮ್, please do check out this designer outlet. So good guys. ನಾವಿವತ್ತು ಹೋಗ್ತಾ ಇರುವಂಥ ಜಾಗ ಬಂದು ಕ್ಯಾಡ್ಬರೀಸ್ ಚಾಕ್ಲೇಟ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಕ್ರಂಚ್, ವಾವ್ ನೋಡಿ ಗೈಸ್, ನೋಡಿ ಇದೆಲ್ಲ ಬೆಂಗಳೂರಲ್ಲೂ ಸಿಗಲ್ಲ, ಲಂಡನಲ್ಲೂ ಸಿಗಲ್ಲ, ಎಲ್ಲೂ ಸಿಕ್ಕಿಲ್ಲ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇದನ್ನು. ಇದು ಅಷ್ಟೇ ಡಿಫ್ರೆಂಟ್ ಶೇಪ್ಸಲ್ಲಿರುತ್ತೆ ಇದು. ವಾವ್, 7 ಪೌಂಡ್ಸ್ ಅಂತೆ. ಸದ್ಯಕ್ಕೆ ನಮ್ಮ ಮನೇಲಿ ಯಾರೂ ಚಾಕ್ಲೇಟ್ ತಿನ್ನಲ್ಲ. ನೀನು ತಿಂತೀಯಾ? ಮತ್ತು ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕಷ್ಟೆ. ಇದು ಸಿಗುತ್ತೆ. ಸ್ಮೆಲ್ಲು ಚಾಕ್ಲೇಟ್ ಸ್ಮೆಲ್ ಬರ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಆದರೆ ನಿಜವಾಗ್ಲೂ ಖಂಡಿತ ಏನೂ ತೊಗೊಳ್ಳಲ್ಲ. ಯಾಕೆಂದರೆ ನನಗೆ ಕ್ಯಾವಿಟಿ ಆಗಿ ಗೈಸ್ ನೋಡಿ, ಲೆಟ್ ಇಟ್ ಸ್ನೋ ಅಂತೆ. ಬಿಸ್ಕೆಟ್, ಓರಿಯೋ ಬಿಸ್ಕೆಟ್. ರಾಜು, ನನ್ನ ತಮ್ಮ ರಾಜುಗೆ ಇದನ್ನು ನಾನೊಂದು ದಿನ ತೊಗೊಂಡೋಗಿ ಕೊಡ್ತೀನಿ. ಅವನೇ ಲಂಡನ್ಗೆ ಬಂದರೆ ಅವನಿಗೆ ತಿನ್ನಿಸ್ತೀನಿ. ರಾಜು ನೆನ್ಪಿಡ್ಕೊ, ಇದು ನೀನು ಕೊಡಿಸ್ತೀನಿ, ನೆನಪಿಸು ನನಗೊಂದಿನ. ಚಾಕೋ ಬ್ರೌನಿ, ವಾವ್ ಬ್ರೋ, ಮೈ ಬ್ರದರ್ ಲವ್ಸ್ ಓರಿಯೋ ಬ್ರೋ. ಆರಾಧ್ಯ ಮತ್ತು ರಾಜು, ನನ್ನ ತಂಗಿಗೆ ನನ್ನ ತಮಗೆ ಎಷ್ಟು ಇಷ್ಟ ಆಗುತ್ತಾ ಇದು. ನೋಡು, ವೆನಿಲಾ ಫ್ಲೇವರ್ ಅಂತೆ, ಸ್ಟ್ರಾಬೆರಿ ಫ್ಲೇವರ್ ಗೊತ್ತಿತ್ತು. ಬರ್ಡೇ ಪಾರ್ಟಿ ಅಂತೆ, ಬರ್ಡೇ ಪಾರ್ಟಿ ಫ್ಲೇವರ್. ನೋಡಿ ಗೈಸ್, ಓರಿಯೋ ಲವರ್ಸ್, ಕ್ಯಾಡ್ಬರಿ ಲವರ್ಸ್ ಅಥವಾ ಚಾಕ್ಲೇಟ್ ಲವರ್ಸ್, ಹಾಟ್ ಚಾಕ್ಲೇಟ್ದು ಮಿಕ್ಸು. ನಾನು ತುಂಬ ಕುಡಿತೀನಿ ಗೈಸ್ ಹಾಟ್ ಚಾಕ್ಲೇಟ್ನ, ಆದರೆ ಈ ಬ್ರ್ಯಾಂಡ್ದಲ್ಲ. ನೋಡಿ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಬರ್ಡೇ ಬಾಯ್, ಬರ್ಡೇ ಗರ್ಲ್, 18th ಬರ್ಡೇ, 25th. ಸೋ ಕ್ಯೂಟ್. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ವಿಶಸ್ ಬರ್ದಿದೆ. ಯಾಕೆ ಬೇಕು ನನಗೆ ನೀನು, ನಿನಗೆ ನಾನು, ಇಬ್ಬರಿಗಿಬ್ಬರೇ ಕೊಡಿಸ್ಕೊಳ್ಳೋಣ. ನೋಡಿ ಗೈಸ್, ಇದನ್ನು ಕೊಡೋಕ್ಕೆ ಐ ಲವ್ ಯು ಟು ಜಾನ್ಸಿ. ತಗೋ ನಿನಗೆ ವಾಪಸ್. ಇಲ್ಲ, ಜಾನ್ಸಿಗೆ ನಾನು ಏನು ಕೊಡ್ತೀನಿ ಗೊತ್ತಾ? ಜಾನ್ಸಿಗೆ ಏನು ಕೊಡ್ತಿದ್ದೀನಿ ನೋಡಿ. ಎಸ್ ಜಾನ್ಸಿ, ಯು ಆರ್ ದ ಬೆಸ್ಟ್. ಐ ಲವ್ ಯು ಟು ಜಾನ್ಸಿ. ತಗೋ ಜಾನ್ಸಿ, ಕೊಡ್ತಿದ್ದೀನಿ. ಬ್ರೋ, ಡಾಗ್ಸ್ ನೇಮ್ ಲಿಯೋ ಇಟ್ ಸೀಮ್ಸ್ ಬ್ರೋ. ಇದೆಲ್ಲ ಡಾಗ್ ನೇಮೇ. ಲಿಯೋ, ಮಿಯಾ, ಮ್ಯಾಕ್ಸ್, ಲೂಕ್. ಇಲ್ಲಿರೋರೆಲ್ಲ ಹಂಗೆ ಹಿಡ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ನಮ್ಮ ದೇಶದಲ್ಲಿ ನಾವು ಈ ಹೆಸ್ರನ್ನೆಲ್ಲ ನಾಯಿಗೆ ಇಡೋದು ಅಲ್ವಾ ಗೈಸ್? ನೋಡಿ ಇದೆಲ್ಲ ಲಿಯೋ, ಲಿಲ್ಲಿ, ಲೂಕ್, ಮ್ಯಾಕ್ಸ್, ಮಿಯಾ, ಅವೆಲ್ಲ ನಾವು ನಮ್ಮೂರಲ್ಲಿ ನಾಯಿಗಿಡೋದು. ಬಟ್ ಮನುಷ್ಯರೂ ಹಿಡ್ಕೋತಾರೇನೋ. ಇದು ಒಂದ್ಸಲಿ ನಮ್ಮಪ್ಪ ನಂಗೆ ತಂದ್ಕೊಟ್ಟಿದ್ರು, ತಿಂದಿದ್ದೆ. ಅದಷ್ಟು ತಿಂದಿರಲಿಲ್ಲ. ಅದಷ್ಟು ತಿಂದಿದ್ರೆ ನಾನು ಇವತ್ತು ನನ್ನ ಅಲ್ಲೂ ಅದಕ್ಕೆ ನಾನು ಬ್ಲೂ ಕಲರ್ ಇದೆಲ್ಲ ಒಂದಿನ ಬಬ್ಲು ತಂದ್ಕೊಟ್ಟಿದ್ದ ಗೈಸ್ ನಮಗೆ. ನಾನು ಇವಳಿಗೆ ಚುಪ್ಪಿ ತುಣಿದು ಬೇಕು ಅನಿಸ್ತದೆ. ತೊಗೊಳ್ಳೋಣ. ಇವಳೇ ತಿನ್ನಲ್ಲ ಅಂದಮೇಲೆ ನಾನು ಖಂಡಿತವಾಗ್ಲೂ ತಿನ್ನಲ್ಲ, ನನಗೆ ಗೊತ್ತು. ಯಾಕೆಂದರೆ ನಮ್ಮ ಮನೇಲಿ ಚಿಕ್ಕ ವಯಸ್ಸಲ್ಲಾದರೆ ಚಾಕ್ಲೇಟ್ನ ಕದ್ದಿ ತಿಂತಾಯಿದ್ದೆ ನಮ್ಮಮ್ಮ ಔಸಿಟ್ರೆ. ಇಲ್ಲಿ ಓಪನ್ ಆಗಿದ್ರೂ ತಿನ್ನೋಕ್ಕಾಗ್ತಿಲ್ಲ ನೋಡಿ ಗೈಸ್. ನೋಡಿ ಎಲ್ಲ ಫ್ಲೇವರ್ಸ್ ಇದೆ, ಇಷ್ಟು ಫ್ಲೇವರ್ಸ್ ಇದೆ. ಅಯ್ಯೋ, ವೆಲ್ಡನ್ ಅಂತೆ. ನೀನು ಡಿಗ್ರಿ ಮುಗಿಸು, ಅವಾಗ ಕೊಡಿಸ್ತೀನಿ ವೆಲ್ಡನ್ ಅಂತ. ಸರಿ ಜಾನ್ಸಿ, ನಿನಗಿದು ಕೊಡಿಸ್ತೀನಿ. 22nd ಬರ್ಡೇ. ಹಾಂ, ನಿಜ ಇದೆಯಾ ಹಂಗೆ? ಅಯ್ಯೋ, ಈಗ ಇದ್ದಿದ್ರೆ ತೊಗೊಬಿಡ್ಬೋದಿತ್ತಲ್ಲ ಗಾಯ್ಸ್. ಯಾಕೆ ಅಂದರೆ ನೀವೇ ನೋಡಿ ಗೊತ್ತಾಗುತ್ತೆ. ಆ್ಯಕ್ಚುಲಿ ಐಡಿಯಾ 22nd ಬರ್ಡೇದು ಹುಡ್ಕೋಣ ಬನ್ನಿ ಗೈಸ್. ಬೇಕು ನನಗೆ. ಯಾಕೆ ಅಂತ ಆಮೇಲೆ ಹೇಳ್ತೀನಿ ರೀ. ಹುಡುಕ್ತೀನಿ, ಫಸ್ಟ್ ಹುಡುಕ್ಬಿಟ್ಟು ಆಮೇಲೆ ಸಿಗ್ತೀನಿ ರೀ. ಇಲ್ಲಿ ನೋಡಿ,
ಇದು ಬಂದು 30th, ಇದು ಬಂದು 21st, 22nd ಸಿಗಲಿಲ್ಲ. ಸೊ ಅದಕ್ಕೆ ಜಾನ್ಸಿಗೆ ಏನಂದಿದೆ 21st ಆಗೋಗಿದೆ, ಕೊಡ್ಸೋಕ್ಕಾಗಲ್ಲ. ಇನ್ನು ಮುಂದಕ್ಕೆ ಬರೋದು 30th, ಯಾಕೆಂದರೆ 22nd ಇಲ್ಲ. ಸೊ 30th ಅಲ್ವಾ, ನಿನ್ನ 30th ಬರ್ಡೇಗೆ ನಾನು ಇದನ್ನು ಕೊಡಬೇಕು ಅಂದರೆ ಇದು ಹಳಸಿ ಹೋಗ್ಬಿಟ್ಟಿರುತ್ತೆ ಅಷ್ಟೊತ್ತಲ್ಲಿ ಅಂತ ಅಂದೆ. ಗೈಸ್ ಈ ಗೊಂಬೆಗೆ ಆ ಥರ ಕವರಿಂಗ್ ಮಾಡಿಕೊಡ್ತಾರೆ. ಸೊ ಇಷ್ಟವರು ಅಲ್ಲಿ ಲೂಸ್ ಚಾಕ್ಲೇಟ್ಸ್ನ ನೀವೇ ಕವರ್ಗೆ ಹಾಕ್ಕೊಂಡು ನೋಡಿ, ಇಲ್ಲಿ ಲೂಸ್ ಚಾಕ್ಲೇಟ್ಸ್ ಇದೆ. ಓರಿಯೋ ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಅಂತೆ. ಅಯ್ಯೋ ದೇವರೇ, ಬಾಯಿನ ಕಟ್ಟಾಕಿ ನೋಡೋದಿದೆಲ್ಲ ಇದೇ ಇದು. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮಂದಿರ ಜೊತೆ ಇದೆ. ಇವಾಗ ನೋಡು, ಇದೇ ಶಾಪ್ಗೆ ನಾವು ನಮ್ಮ ಅಪ್ಪ ಅಮ್ಮಂದಿರ ಜೊತೆ ಬಂದಿದ್ವಿ ಅನ್ಕೋ. ಚಿಕ್ಕ ವಯಸ್ಸಲ್ಲಿ ಎರಡೆರಡು ಬ್ಯಾಗಾರು ಎತ್ಕೊಂಡ್ಬರ್ತಿದ್ವಿ. ಈ ಅಂಗಡಿಗೆ ಹೋಗಿದ್ವಿ. ಎಲ್ಲಿ ಹೋಗ್ತಾ ಇದ್ದೀವಿ? ಲಿಂಟ್. ನಾವು ಬಂದಿರೋದೇ ಚಾಕ್ಲೇಟ್ ಶಾಪಿಂಗ್ ಮಾಡೋಕ್ಕೆ, ಆದರೆ ನಾನಲ್ಲ, ಆಂಟಿ ಶಾಪಿಂಗ್ ಮಾಡೋಕ್ಕೆ ಬಂದಿರೋದು. ಯಾಕೆಂದರೆ ಆಂಟಿ ಇಂಡಿಯಾಗೆ ಹೋಗ್ತಾ ಇದ್ದಾರೆ. ಹಾಯ್ ಹೇಳಿ ಆಂಟಿ ನನ್ನ ಬ್ಲಾಗ್. ಸೊ ಇವರೇ ನಮ್ಮ ಆಂಟಿ. ಸೊ ನಮ್ಮ ಆಂಟಿ ಅಂದರೆ ನಮ್ಮ ಚಂದು ಅಕ್ಕ ಇದ್ದಾಳಲ್ಲ, ನಮ್ಮ ಚಂದು ಅಕ್ಕ ಅವರ ಅತ್ತೆ. ಎಸ್. ಸೊ ಅವ್ರ ಮನೆಗೆ ಬಂದಿರೋದು. ಆಂಟಿ ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದಾರೆ 22nd. ಸೊ ಅದಕ್ಕೆ ಅವ್ರ ಮೊಮ್ಮಕ್ಕಳಿಗೆ ಚಾಕ್ಲೇಟ್ಸ್ ತೊಗೊಂಡೋಗಕ್ಕೆ ಬಂದಿದ್ದಾರೆ. ನಾನು ಎಲ್ಲೂ ಹೋಗಲ್ಲ, ನಂಗೆ ಲಿಂಟು ಬೇಡ, ಏನೋ ಬೇಡ ಗೈಸ್. ಲಿಂಟ್ ನೋಡಿರ್ತೀರ ಗೈಸ್ ನನ್ನ ಬ್ಲಾಗಲ್ಲಿ, ನೋಡಿರ್ತೀರ ಲಿಂಟು. ಸೊ ಲಿಂಟ್ ಏನು ತೋರಿಸಲ್ಲ ನಾನು. ಯಾರು ನೋಡಿಲ್ಲ ಅಂದರೆ ಆ ಬ್ಲಾಗ್ನ ತೆಗ್ದು ನೋಡಿ ಗೈಸ್. ಚಾಕ್ಲೇಟ್ ತೊಗೊಂಡ್ಮೇಲೆ ಸಿಗ್ತೀನಿ. ಇವಾಗ ನಾವು ಚೂರೋಸ್ ಹತ್ರ ಕುತ್ಕೊಂಡಿದ್ದೀವಿ, ಸುಮ್ಮನೆ ಹಾಟ್ ಚಾಕ್ಲೇಟ್ ತೊಗೊಂಡಿದ್ದೀವಿ, ಕೂತಿದ್ದೀವಿ. ಸ್ವೀಟ್ ಬೇಡ ಗೈಸ್, ಕ್ಯಾವಿಟಿ. ಅದಕ್ಕೆ ವೆದರ್ ಚೆನ್ನಾಗಿದೆ, ಕೋಲ್ಡ್ ಇಲ್ಲ, ಸೆಕೆ ಇಲ್ಲ, ಕರೆಕ್ಟಾಗಿದೆ ಹ್ಯೂಮಿಡಿಟಿ. ಈ ಥರ ಇದ್ದರೆ ಆರಾಮಾಗಿರ್ಬೋದಪ್ಪ. ತೀರಾ ಕೋಲ್ಡು ಇಲ್ಲ ಸೆಕೆ ಆದರೆ ಕಷ್ಟ ಓಡಾಡೋಕ್ಕೆ. ಇವಾಗ ಹಾಟ್ ಚಾಕ್ಲೇಟ್ ಕುಡ್ಕೊಂಡು ಮನೆಗೆ ಹೋಗೋದು. ಬನ್ನಿ ಹೋಗೋಣ. UK ವೆದರ್ ಇಸ್ ವೆರಿ ಅನ್ಪ್ರೆಡಿಕ್ಟಬಲ್. ನೋಡಿ ಮಳೆ ಬರ್ತಿದೆ ಆಲ್ರೆಡಿ. ಆವಾಗಲೇ ಫುಲ್ಲು ಬಿಸಿಲಿತ್ತು, ಇವಾಗ ಮಳೆ ಬರ್ತಿದೆ. ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ. ಒಂದು ಸೆಕೆಂಡ್ ಹಂಗಿರುತ್ತೆ, ಒಂದು ಸೆಕೆಂಡ್ ಹಿಂಗಿರುತ್ತೆ. ಈಗ ನಾನು ಸ್ವಲ್ಪ ಹೊತ್ತಲ್ಲಿ ಬಿಸಿಲು ಬಂದರೂ ಬರ್ಬೋದು, ಇಲ್ಲ ಜೋರು ಮಳೆ ಬಂದರೂ ಬರ್ಬೋದು, ಗೊತ್ತಿಲ್ಲ, ನೋಡಬೇಕು. ಮನೆಗೆ ಹೋಗಬೇಕು. ತೊಗೊಂಡಿದ್ದೀವಿ, ಎಲ್ಲ ಆಯಿತು, ಮನೆಗೆ ಹೋಗೋಣ ಬನ್ನಿ. What is your favorite fruit? Is it like strawberry, blueberry or raspberry? Which one? Strawberry. You also like strawberry? Take. Take you take this. Take. Take. You like it? Come here. Tell hi. Tell hi there. Who's that? Daksh. Tell hi to Daksh. Hi, Daksh. Hi, Daksh. Tell hi to Advik. Hi, Advi. Okay, tell something on my YouTube channel. Who am I? Tell that like, share, subscribe. Tell. Like, share, subscribe. So ಇವರಿಬ್ರು ಬಂದು ಅಂಕಲ್ ಇದ್ದಾರಲ್ಲ, ಅಂಕಲ್ ಅವ್ರ ಮಕ್ಕಳು. ಸೊ ಇವರಿಬ್ರು ಟ್ವಿನ್ಸು. ದಿಸ್ ಇಸ್ ಯಶಿಕಾ ಆ್ಯಂಡ್ ದಿಸ್ ಇಸ್ ಯುವನ್. ನನಗೆ ಜಾಸ್ತಿ ಮಕ್ಕಳು ಸಬ್ಸ್ಕ್ರೈಬರ್ಸೇ ಅನಿಸುತ್ತೆ. ಯಾಕೆಂದರೆ ಇವ್ರ ಕಸಿನ್ಸ್ ಅಂದರೆ ನಮ್ಮ ಅಕ್ಕನ ಪಾಪು ಆದ್ವಿಕು ಮತ್ತು ದಕ್ಷು ಎಲ್ಲರೂ ನನ್ನ ವ್ಲಾಗ್ಸ್ ನೋಡ್ತಾರೆ. ಪುಟ್ ಮಕ್ಕಳೇ ಜಾಸ್ತಿ ಕ್ಯೂಟ್.